ನೋಡಿ ಫ್ರೆಂಡ್ಸ್, ನಿನ್ನೆ ಕಾಯಿ ಕೇಳೋರು ಬಂದಿರಲಿಲ್ಲ, ಇವತ್ತು ಬಂದಿದ್ದಾರೆ. ಕಾಯೆಲ್ಲ ಕಿತ್ತಿದ್ದಾರೆ. ಇವತ್ತು ಕಾಯೆಲ್ಲ ತುಂಬಬೇಕು, ಟ್ಯಾಕ್ಟರ್ ಬರುತ್ತೆ. ಇವತ್ತು ಕೆಲಸ ಇದೆ, ನಮ್ಮ ಕೆಲಸ ಇವತ್ತು ಕಾಯಿ ತುಂಬ ಕೆಲಸ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ. ನೋಡಿ ಫ್ರೆಂಡ್ಸ್, ಇದೇ ಲೋಟಿ ಜೊಲ್ಲೆ. ಇದರಿಂದನೇ ಕಾಯಿ ಕೀಳೋದು. ಮೊದಲೆಲ್ಲ ಇದರಿಂದನೇ ಕೀಳ್ತಿದ್ರು, ಆಮೇಲೆ ಮರ ಹತ್ತಿದ್ರು. ಈಗೆಲ್ಲ ಮಿಷಿನ್ ಬಂದ್ಬಿಟ್ಟೈತೆ. ಆದರೆ ಇವರು ಮಿಷಿನಲ್ಲಿ ಕೀಳಿಸ್ಲಿಲ್ಲ, ಇದರಲ್ಲೇ ಕೀಳಿಸಿದ್ರು. ಕಾಯೆಲ್ಲ ಕೆಳಗಡೆ ಬಿದ್ದೋಗಿದ್ದಾವೆ. ಎಷ್ಟು ಜೋರಾಗೆ ಅಲ್ಲಿ ಒಂಟಾಗಿರ್ತಾವ ಮರೆ ಒಂದೊಂದು ಅಲ್ವಾ. ನಮಗೇನು ಇಷ್ಟು ತೋಟ ಇದ್ದಿದ್ರೆ ನಮಗೇನು ಇಷ್ಟು ತೋಟ ಇದೆ, ಕೆಲ್ಸಕ್ಕೆ ಹೋಗಿಲ್ಲ ನಾನು. ಅಲ್ಲಲ್ಲಲ್ಲಲ್ಲ ಎಲ್ಲ ಐತದೆ ಕಾಯಿ ಎಳ್ಳೆ ಸಿಗ್ತಾವಲ್ಲ. ನೋಡಿ, ಕಾಯಿ ಕಿತ್ತಾಗ ಕಾಯೆಲ್ಲ ಈ ಕಾವಲು ಒಳಗೆ ಬಿದ್ದು ನೀರಿಗೆ ತೇಲ್ಕೊಂಡು ಹೋಗ್ತಾ ಇದ್ದ ಮುಂದ್ಗಡೆ. ಅದಕ್ಕೆ ಫಸ್ಟ್ ಬಂದೇಡ್ಕೆ ನಾವು ಆ ಕಾಯಿನ ಎತ್ಕೊಂಡು ಬೇರೆಯವ್ರ ಗದ್ದೆಗೆ ಹೊಂಟೋಯ್ತವೆ ಅಂತ. ನೋಡಿ, ಈ ಥರ ತೋಟದೊಳಗೆ ಕಾವಲಿ ಹೋದರೆ ನೀರಿಗೆ ಅನುಕೂಲ ತುಂಬಾ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಇಲ್ಲೊಬ್ಬ ಬರ್ತಾ ಇದ್ದಾನೆ, ವಿನಯ್. ಇಲ್ಲಿ ಸಾಗರ್. ಕಾಯನ್ನು ಒಂದು ಕಡೆ ಗುಡ್ಡೆ ಮಾಡಬೇಕು. ಗುಡ್ಡೆ ಮಾಡಾದ್ಮೇಲೆ ಟ್ಯಾಕ್ಟ್ರ್ ಬರುತ್ತೆ. ಟ್ಯಾಕ್ಟ್ರ್ ಬಂದಮೇಲೆ ಟ್ಯಾಕ್ಟ್ರ್ ಒಳಗೆ ಈ ಕಾಯೆಲ್ಲ ಹಾಕೋದು ಆಯಿತು. ಆಮೇಲೆ ಅಷ್ಟೇ. ಹಾಂ, ಕಾಯಿ ತುಂಬಕ್ಕೆ ಟ್ಯಾಕ್ಟ್ರ್ ಬಂತು. ಟ್ಯಾಕ್ಟ್ರ್ ತುಂಬಿ ತಗೊಂಡೋಗಿ ಮನೆ ಹತ್ರ ಹಾಕ್ಬೇಕು. ನೋಡಿ, ಟ್ಯಾಕ್ಟ್ರ್ ಇದೆ. ಒಂದು ಬಾಯ್ ಮಾಡು. ಇದೇ ಟ್ಯಾಕ್ಟ್ರ್ ನೋಡಿ. ಈ ಬಕೆಟಲ್ಲಿ ತುಂಬಿ ಕಾಯಿನ ಲೋಡ್ ಮಾಡಬೇಕು ಅಷ್ಟೇ. ಕಾಯಿ ಲೋಡ್ ಮಾಡಿ ಮನೆ ಹತ್ರ ಅಲ್ಲಿ ಒಳಗಡೆ ಕೇಜ್ಗೆ ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ನೋಡಿದಷ್ಟು ಈಜಿ ಅಲ್ಲ ಹಸಿ ಕಾಯಿ ಎಲ್ಲ. ಆ ಕಾಯಿನ ಎತ್ತದೇ ಇರೋದಲ್ಲಿ ಆಲ್ಮೋಸ್ಟ್ ನನಗೆ ಅಭ್ಯಾಸ ಇತ್ತು, ಡಿಪ್ಸ್ ಹೊಡೆದೆಲ್ಲ ಅಭ್ಯಾಸ ಇತ್ತಲ್ಲ. ಅದಕ್ಕೆ ವೆಯ್ಟೆಲ್ಲ ಏನು ಮುಲಾಜಿ ಇಲ್ದಂಗೆ ಎತ್ತಾಯಿದೆ ಮೇಲಕ್ಕೆ. ಆದರೂ ಚೆನ್ನಾಗಿ ಎತ್ತಾಯಿದೆ. ಆದರೆ ಮಾರನೇ ದಿವಸಕ್ಕೆ ಗೊತ್ತಾಯಿತು, ಮೈ ಕೈ ಎಲ್ಲ ಫುಲ್ ಪೇಯ್ನ್ ಬಂದ್ಬಿಟ್ಟಿತ್ತು. ನಾವು ಮನೇಲಿ ಎಷ್ಟೇ ವರ್ಕೌಟ್ ಮಾಡ್ಬೋದು, ಆದರೆ ಕೆಲಸ ಅಂತ ಹೋದರೆ, ಒಂದು ವೆಯ್ಟ್ ಎತ್ತ ಕೆಲಸಕ್ಕೆಲ್ಲ ಹೋದರೆ ಫುಲ್ ಬಾಡಿಯೆಲ್ಲ ಸ್ಟ್ರೆಸ್ ಆಗುತ್ತೆ. ಅದ್ರ ಮಾರನೇ ದಿನಕ್ಕೆ ಗೊತ್ತಾಗುತ್ತೆ ಬಾಡಿ ಪೇಯ್ನ್ ಬಂತಾ ಇಲ್ವಾ ಅಂತ. ನೋಡಿ, ಅವನೇ ಡ್ರೈವರು. ಇಂತೂ ಹೊರ್ತಾ ಮಧ್ಯಾಹ್ನ ಆಗೇ ಹೋಯ್ತು. ಹೆಂಗಾಯ್ತು ಅಂತಲೇ ಗೊತ್ತಾಗಲಿಲ್ಲ. ನೋಡಿ, ಮೇಲ್ಗಡೆಯಿಂದ ಹೆಂಗಿದೆ ವ್ಯೂ ಪಾಯಿಂಟು. ಮತ್ತು ಮೇಡಮ್ ಊಟಕ್ಕೆ ಕರೆದ್ರು. ಸರಿ ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಹೊರಟ್ವಿ. ಚೆನ್ನಾಗಿತ್ತು ಊಟ ಎಲ್ಲ. ಅವರೇ ಕೈಯಾರ ಓಡಿಸ್ಕೊಟ್ರು. ಊಟ ಬಾತ್ ಮಾಡಿದರು, ಚೆನ್ನಾಗಿತ್ತು ಮಾತ್ರ. ಜೊತೆಗೆ ಟೀ ಕಾಫಿ ಕೊಟ್ಟಿದ್ರು, ಕುಡ್ದು. ಏನೋ ಊಟ ಆಯ್ತಾ? ಫೈನಲಿ ಊಟ ಆಯಿತು. ಊಟ ಮಾತ್ರ ಸಖತ್ತಾಗಿತ್ತು. ತುಂಬ್ತಾ ಇದ್ದಾರೆ. ತುಂಬ್ರಿ ಬೇಗ. ಇಲ್ಲ, ಕಾಯಿಲ್ಲ ಅಲ್ಲಿ. ನೋಡಿ, ಬಾಕಿ ಟೈಮಲ್ಲಿ ಕಾಯಿ ಕೀಳಿರೋ ಟೈಮಲ್ಲಿ ಕಾಯಿ ಅದಾಗದೇ ಬೀಳುತ್ತೆ. ಅದನ್ನು ಎತ್ಕೊಂಡೋಗಿ ಮನೆ ಒಳಗಡೆ ಸ್ಟೋರ್ ಮಾಡ್ತಿದ್ರು. ಈ ಥರದ ಗಾಡಿ ಒಳಗೆ ಈ ಥರದ ಗಾಡಿ ಒಳಗೆ ಸ್ಟೋರ್ ಮಾಡಿ ಇದನ್ನು ಗಾಡಿ ಸ್ಕೂಟ್ರಿಗೆ ಹಾಕ್ಕೊಂಡು ಎಳ್ಕೊಂಡು ಹೋಗ್ತಿದ್ರಂತೆ. ಒಟ್ಟಿಗೆ ಕಾಯಿ ಕೀಳಿಸಿದ್ರೆ ಟ್ಯಾಕ್ಟ್ರಲ್ಲಿ ಹಾಕ್ತಾರೆ, ಇಲ್ಲ ಅಂದರೆ ಈ ಥರ ಇದ್ರಲ್ಲಿ ಹಾಕ್ತಾರೆ. ಇದು 30,000 ಆಯ್ತಂತೆ ಗಾಡಿ ರೆಡಿ ಮಾಡ್ಸೋಕ್ಕೆ. ನನಗೇನೋ ಯಾಕೋ ಜಾಸ್ತಿ ಆಯಿತು ಅನ್ನಿಸ್ತು. ಪರವಾಗಿಲ್ಲ, ಇರಲಿ. ತುಂಬ ಅನುಕೂಲವಾಗಿದೆ. ಏನು ಬೇಕಾದ್ರೆ ಇರ್ಬೋದು ಲಗೇಜು. ನನಗಂತೂ ಇಷ್ಟ ಆಯಿತು. ಜಾರ್ಕೊಳ್ಳಲ್ಲ ಕಾಯಿ, ಪಿಟ್ಟಾಗಿ ಕೂತದ್ದು. ಹಾಂ, ಹೌದು. ಗಾಡೀಲಿರೋದೆಲ್ಲ ಟ್ಯಾಕ್ಟ್ರಿಗೆ ಲೋಡ್ ಮಾಡ್ದೋ, ತಿರ್ಗಿ ವಾಪಸ್ ಅಲ್ಲೇ ತಗೊಂಡೋಗೋಣ ಅಂತ ತಗೊಂಡೋಗಿ ಅಲ್ಲೇ ಇರಿಸ್ತು. ಫೈನಲಿ ಒಂದು ಲೋಡ್ ಆಯಿತು. ಅದನ್ನು ಇನ್ನು ತಗೊಂಡು ಹೋಗಬೇಕು. ಅದ್ರ ಸುತ್ತ ಕಾಯಿ ಕೆಳಗಡೆ ಬೀಳ್ತವೆ ಅಂತ ಚೀಲಕ್ಕೆ ತುಂಬಿ ಸುತ್ತ ಅದಕ್ಕೆ ಕವರ್ ಮಾಡಿದ್ವಿ, ಯಾವುದು ಕಾಯಿ ಕೆಳಗಡೆ ಬೀಳಬಾರ್ದು ಅಂತ. ನೋಡಿ, ತೆಂಗಿನ ಮರ ಕಾಯಿ ಬಿಟ್ಟಿದೆ. ಆದರೆ ಇದು ಯಾವ ಗ್ರಿಪ್ ಮೇಲೆ ನಿಂತೈತೆ ಅಂತಲೇ ಗೊತ್ತಾಗ್ತಾಯಿಲ್ಲ. ನೋಡಿ ಎಷ್ಟು ಪೊಟ್ರೆ ಇದೆ ಒಳಗಡೆ. ನೋಡಿ ಪೊಟ್ರೆ ಫುಲ್ಲು
ನೋಡಿ ಫುಲ್ ಕೊಟ್ರೆ ನೋಡಿ ಇದು ಯಾವ ಗ್ರಿಪ್ ಮೇಲೆ ನಿಂತೈತೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಎಲ್ಲ ಫುಲ್ಲು ಖಾಲಿ ಇದೆ. ಸ್ಟ್ರೆಂತ್ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ಫುಲ್ಲು. ನೋಡಿ ಇದು ಕಾಯೆಲ್ಲ ಬಿಟ್ಟೈತೆ, ಆದರೆ ಹಸ್ರೈತೆ, ಗಿಡ ಒಣಗೋಗಿಲ್ಲ. ಆದರೆ ಫುಲ್ಲು ಕೆಳಗಡೆ ಎಲ್ಲ ಕೊಟ್ಟರೆ ಟೊಳ್ಳಿದೆ ನೋಡಿ. ಫೈನಲಾಗಿ ಇದೊಂದು ಚೀಲ ಇತ್ತು. ಇದೊಂದು ಚೀಲನ ಟ್ರ್ಯಾಕ್ಟ್ರ್ ಮೇಲೆ ಹಾಕ್ಬಿಟ್ಟು ಓಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಗಾಡಿನ. ಫಸ್ಟ್ ಲೋಡ್ ಇದು. ಇನ್ನೂ 1.5 ಲೋಡ್ ಆಗುತ್ತಂತೆ. ಒಟ್ಟು 2.5 ಲೋಡ್ ಆಗುತ್ತಂತೆ. ನೋಡೋಣ ಬನ್ನಿ. ಇದೊಂದು ಲೋಡ್ ಹಾಕ್ಬಿಟ್ಟು ಅಲ್ಲಿ ಒಳಗಡೆ ಮನೆ ಹತ್ರ ತಲುಪಿಸೋಣ ಫಸ್ಟು. ಫೈನಲಿ 1 ಲೋಡು ತುಂಬಿದ್ವಿ, ಹೋಗ್ತಾ ಇದ್ದೀವಿ ಜರ್ನಿ ಮನೆ ಕಡೆಗೆ. ಕಾಯಿ ಲೋಡ್ ಆಯಿತು ನೋಡಿ, ಕಾಯಿ ಲೋಡ್ ಆಯಿತು, ಎಲ್ಲ ಕಾಯಿ ಲೋಡ್ ಆಯಿತು. ಟ್ರ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಗದ್ದೆ ಕೂಯ್ದಿದ್ದಾರೆ. ನಮಗೂ ಗದ್ದೆ ಇದೆ, ಅದನ್ನೊಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ ಕುಯ್ಯೋದನ್ನ ನೋಡಿ. ಈ ಕಡೆ ಎಲ್ಲ ಯಾವ ಥರ ಚೆನ್ನಾಗೈತೆ ವೆದರು, ಎಲ್ಲ ಗದ್ದೆ ಸೈಡು. ಇಲ್ಲೆಲ್ಲ ಹೊಳೆ ಹರಿಯುತ್ತೆ ಇಲ್ಲಿ, ಅದರಿಂದ ಇಲ್ಲೆಲ್ಲ ಗದ್ದೆ ಮಾಡ್ತಾರೆ. ಇಲ್ಲೆಲ್ಲ ಬೋರ್ವೆಲ್ ಅಷ್ಟಾಗಿ ಯೂಸ್ ಮಾಡಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಈ ಸೈಡ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಇಷ್ಟ ಆಗಿದೆ ಚೆನ್ನಾಗಿದೆ ಅಂತ. ಈ ಊರು ಬಂದು ಡೋರ್ನಹಳ್ಳಿ ಅಂತ. ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತಳ್ಳಿ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ, ಇನ್ನೂ ಹೊಸ ವಿಷಯಗಳು ತೋರಿಸ್ತೀನಿ ನೋಡಿ. ಯಾವ್ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ತೋರಿಸ್ತೀನಿ, ನೀವು ನೋಡ್ತಾ ಬನ್ನಿ. ನೀವು ಅದರಲ್ಲಿ ಕೆಲಸದಲ್ಲಿ ಇನ್ವಾಲ್ವ್ ಆಗಿದರೆ, ಅದೇ ಥರ ಕೆಲಸ ಮಾಡಿದರೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೇ ರೀ. ನಿಮ್ಮಿಂದ ನಾನು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅಂತೂ ಇಂತೂ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇನ್ನೇನೋ ತಲುಪಿದ್ವಿ ನೋಡಿ. ಅಲ್ಲಿ ಫ್ರಂಟ್ ಕಾಣುತ್ತೆ, ಅದೇನೇ ಮನೆ, ಲೆಫ್ಟ್ ಸೈಡು. ಫೈನಲಿ ಮನೆ ಹತ್ರ ಬಂದ್ವಿ ನೋಡಿ. ಇದೇ ಮನೆ. ಅಲ್ಲಿ ಕಾಯಿದು ಜಾಲರಿಗೆ ಕಾಯಿ ತುಂಬಬೇಕು ಅಷ್ಟೇ. ಮೇಡಮ್ ಬಂದು ಬಾಗಿಲು ತೆಗೆದ್ರು, ಗೇಟ್ ತೆಗೆದ್ರು ನೋಡಿ, ರೆಡಿ ಮಾಡ್ತಿದ್ದಾರೆ. ಆಡೆಲ್ಲ ತೆಗಿತಾ ಇದ್ದಾರೆ, ಅಲ್ಲಿಗೆಲ್ಲ ಕಾಯಿ ತುಂಬಬೇಕು ಅಷ್ಟೇ. ಡ್ರೈವರ್ ಮಾತ್ರ ಚೆನ್ನಾಗಿ ಗಾಡಿ ಓಡಿಸ್ತಾನೆ. ನನಗಿಂತ ಏಜಲ್ಲಿ ಚಿಕ್ಕವನಾಗಿರ್ಬೋದು, ನನಗೂ ಅಷ್ಟು ಓಡ್ಸೋಕ್ಕೆ ಬರಲ್ಲ. ನಮ್ಮನೆ ಟ್ರ್ಯಾಕ್ಟ್ರ್ ಇದ್ದರೂ ಅಷ್ಟು ಓಡಿಸಲ್ಲ ನಾನು. ಈ ರಾಡೆಲ್ಲ ತೆಗಿತಾ ಇದ್ದಾರೆ, ಇದ್ರೊಳಗಡೆ ಕಾಯಿ ತುಂಬಬೇಕು ನೋಡಿ. ಒಂದೊಂದು ಚೀಲನೂ 20ರಿಂದ 30-40 ಗಂಟೆ ಬರುತ್ತೆ ವೆಯ್ಟು. ಏನು ಈ ಥರ ಎಸಿತಾ ಇದ್ದಾನೆ, ಅಷ್ಟೊಂದು kg ಹೇಳ್ತಾನೆ ಅಂತ. ಅದಾಗೇನೆ ಅದು ಎಲ್ಲ ಬೆಳಗಿನ ಜಾವ ವರ್ಕೌಟು ಪ್ರಭಾವ. ಅದು ನಾ ಹೋಗ್ತೀನಿ. ಪಟ 3 ಜನನೂ ಒಳಗಡೆ ಕಾಯಿ ಎಸಿದ್ವಿ. ಮಳೆ ಬೇರೆ ಬರೋ ಟೈಮ್ ಆಗ್ತು, ಯಾಕೋ ಮಳೆ ಮೋಡ ಇವತ್ತು, ಅದಕ್ಕೆ ಬೇಗ ತುಂಬಿಕೊಂಡು ಒಳಗಡೆ ಎಸಿದ್ವಿ. ನನಗಂತೂ ತುಂಬಾ ಸುಸ್ತಾಗೋಯ್ತು. ಇವರೇ ಡ್ರೈವರು ನೋಡಿ. ಅನ್ಲೋಡಿಂಗ್ ಆಯಿತು, ಹೋಗ್ತಾ ಇದ್ದೀವಿ. ಈ ಊರಿಗೆ ಇವರೇ ಅಂತ ಹೆವಿ ಡ್ರೈವರು. ಡ್ರೈವರ್ ಜೊತೆ ಒಂದು ಸೆಲ್ಫಿ ಮಾಡ್ತೀನಿ. ನಾವು ಒಂದು ಟ್ರ್ಯಾಕ್ಟ್ರು ಕಾಯಿ ಅನ್ಲೋಡ್ ಮಾಡಿ ಬರೋಷ್ಟರಲ್ಲಿ ಇವರು ಕಾಯಿ ಎಲ್ಲ ಕೀಳ್ತಾಯಿದ್ರು. ಫೈನಲಿ ಇದೊಂದು ಲಾಸ್ಟ್ ಮರ ಅಂತೆ. ಕಾಯೆಲ್ಲ ಕಿತ್ತಾಕಿದ್ರು, ಅವರು ಹೊರಟ್ರು. ನಾವು ಕಾಯೆಲ್ಲ ಲೋಡ್ ಮಾಡಬೇಕು. ಮತ್ತು ನೋಡಿ ಕಾಯೆಲ್ಲ ಯಾವ ಥರ ಅಂಟ್ಕೊಂಡೈತೆ. ಮೇಲಿಂದ ಬೀಳೋ ಸ್ಪೋರ್ಟ್ಸ್ಗೆ ಎಲ್ಲ ಛಿದ್ರ ಆಗುತ್ತೆ. ಎಲ್ಲನೂ ಅಂತ ಹಾಕೊಂಡು ಅದನ್ನು ನಾವು ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡಬೇಕು ಅಷ್ಟೇ. ಟ್ರ್ಯಾಕ್ಟ್ರು ಹತ್ತತ್ರಕ್ಕೆ ಬರ್ತಿತ್ತು. ನಮಗೂ ಅಷ್ಟೇನು ರಿಸ್ಕ್ ಕೊಡ್ತಿರ್ಲಿಲ್ಲ. ನಮ್ದೇನೆಂದರೆ ತುಂಬಿ ಹಾಕೋದಷ್ಟೇ, ಎತ್ತಿ ಹಾಕಬೇಕು ಅದರೊಳಗಡೆ. ಚೀಲಕ್ಕೆ ತುಂಬ್ತಾಯಿದ್ದೀವಿ ಕಾಯೆಲ್ಲನೂ ನೋಡಿ. ಕಾಯೆಲ್ಲ ಯಾವ ಥರ ಬಿದ್ದಿದ್ದಾರೆ. 2ನೇ ಲೋಡ್ ಹೋಗ್ತಾಯಿದೆ. 2ನೇ ಲೋಡ್ ಹೋಗ್ತಾಯಿದೆ. ಅಂತೂ ಇಂತೂ 2ನೇ ಲೋಡು ಆಯಿತು. 2ನೇ ಲೋಡ್ ತಗೊಂಡೋಗಲ್ಲ, ಅನ್ಲೋಡ್ ಮಾಡಬೇಕು. ಮತ್ತೆ ಅದೇ ಬೋನೊಳಿಗೆ ಕಾಯಿ ಹಾಕಬೇಕು. ಏನಕ್ಕೆ ಹಾಕಬೇಕು ಅಂದರೆ, ಅದನ್ನು ಇವರು ಕೊಬ್ಬರಿ ಮಾಡ್ತಾರೆ. ಕೊಬ್ಬರಿ ಮಾಡಿ ಮಾರೋದು. ಇವರು ಕಾಯಿ ಮಾರಲ್ಲ. ಸೊ ಅದರಿಂದ ಅಲ್ಲಿಗೆ 1 ವರ್ಷ ಬಿಡ್ತಾರಂತೆ ಅದರೊಳಗಡೆ.
ಅದರೊಳಗಡೆ ಒಂದು ವರ್ಷ ಆದಮೇಲೆ ಅದು ಇನ್ನೂ ಕೊಬ್ಬರಿ ಆಗುತ್ತೆ. ಆ ಕೊಬ್ಬರಿನ ಅವರು ಎಡ್ಸಿ ಮಾರ್ತಾರೆ. ಕೊಬ್ಬರಿನೇ ಬೇರೆ, ಮತ್ತು ಕಾಯಿ ಕಂಠ ಬರುತ್ತೆ ಅದೇ ಬೇರೆ, ಮತ್ತು ಅದು ಜಿಂಗ್ ಬೇರೆ, 3 ಥರನೂ ಮಾರ್ತಾರೆ. ಎಲ್ಲದರಲ್ಲೂ ದುಡ್ಡು ಸಿಗುತ್ತೆ. ಸೊ ಅದರಿಂದ ಇವರು ಕೊಬ್ಬರಿ ಮಾರ್ತಾರೆ. ಕೊಬ್ಬರಿ ಮಾರಿದ್ರೆ ತುಂಬಾ ಲಾಭ ಇದೆ. ಕಾಯಿ ಮಾರಿದ್ರೆ ಅಷ್ಟಾಗಿ ಲಾಭ ಸಿಗೋಲ್ಲ. ಅದಕ್ಕೆ ನೋಡಿ ಈ ಥರ ಸ್ಟೋರ್ ಮಾಡಿ ಅದನ್ನು 1 ವರ್ಷ ಬಿಟ್ಟು ಅದನ್ನು ಕೊಬ್ಬರಿ ಮಾಡಿ ಮಾರ್ತಾರೆ. ನೀವು ಕೂಡ ಮಾರಿ ಇದೇ ಥರ ಮಾಡಿ. ಇದೇ ಥರ ವೀಡಿಯೋ ತೋರಿಸ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಮಾಡಿಲ್ಲ ಅವರು. ತುಂಬಾ ಧನ್ಯವಾದ. ಥ್ಯಾಂಕ್ ಯು. ಬಾಯ್.